ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಋತ್ವಿಕ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೊರಟಿದ್ದೀವಿ. ಸೊ ಫೈನಲ್ ಆಗಿ ನಾವು ಯಾವ ಸ್ಕೂಲ್ನ ಸೆಲೆಕ್ಟ್ ಮಾಡಿದ್ದೀವಿ, ಹಾಗೆ ಎಲ್ಲಿ ಅಡ್ಮಿಷನ್ನು ಅಂತ ಫುಲ್ ಕಂಪ್ಲೀಟ್ ವಿಡಿಯೋನ ಮುಂದೆ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಸ್ಕೂಲ್ಗೆ ಏನೆಲ್ಲ ಡಾಕ್ಯುಮೆಂಟ್ ಎಲ್ಲ ಬೇಕಲ್ವ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಫೋಟೋಸ್ ಬೇಕು ಅಂತ ಹೇಳಿದರು ಅಂತ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಬಂದ್ವಿ. ಇಲ್ಲಿ ಸಿಂಗಲ್ ಫೋಟೋ ಮತ್ತು ನಾವು 3 ಜನ ಫ್ಯಾಮಿಲಿ ಇರೋ ಒಂದು ಫೋಟೋ ಬೇಕಾಗಿತ್ತು. ಸೊ ಅದನ್ನು ಕೂಡ ತೆಗೆಸ್ಕೊಬೇಕಾಗಿತ್ತು. ಮತ್ತು ಕಾಂತಂದು ಋತ್ವಿಕಿಂದ ಸಿಂಗಲ್ ಫೋಟೋಸ್ಗಳು ಇರಲಿಲ್ಲ. ಸೊ ಅವ್ರದ್ದು ಕೂಡ ಸಿಂಗಲ್ ಫೋಟೋಸ್ಗಳನ್ನ ತೆಕ್ಕೊಟ್ವಿ. ಇವಾಗ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ ಅಂತಂದರೆ ಅವಾಗೆಲ್ಲ 2 ಡೇಸು ಹಾಗೆಲ್ಲ ಫೋಟೋಸ್ಗಳು ಬರ್ತಾಯಿತ್ತು. ಬಟ್ ಇವಾಗ ವಿತಿನ್ 5 ಮಿನಿಟ್ಸಲ್ಲೇ ಫೋಟೋ ತೆಗೆದ ತಕ್ಷಣ ಹಾಗೆ ಅಲ್ಲೇ ತೊಳೆದು ಕೊಟ್ಬಿಡ್ತಾರೆ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ ಮನೆ ಸಾಹೇಬ್ರಿಗೆ ಕಬ್ಬಿನ ಹಾಲು ಕುಡಿಬೇಕು ಅಂತ ಅನ್ನಿಸ್ತಂತೆ. ಸೊ ಅಲ್ಲಿ ಕೂಡ ನಿಲ್ಲಿಸಿ ನಾವು ಅವನಿಗೆ ಅದನ್ನು ಕುಡಿಸ್ಕೊಂಡು ಸ್ಕೂಲಿಗೆ ಹೋದ್ವಿ. ಫಸ್ಟೇ ಹೇಳ್ತಾ ಇದ್ವಿ ಸ್ಕೂಲಲ್ಲಿ ಏನು ಕೇಳ್ತಾರೆ ಅವನಿಗೆ ಧೈರ್ಯವಾಗಿ ನೀನು ಆನ್ಸರ್ ಮಾಡಬೇಕು ಅವ್ರು ಹೇಳಿದ್ದಕ್ಕೆಲ್ಲ ಅಂತ. ಸೊ ನಾವು ಸ್ಕೂಲಿಗೆ ಬಂದಾಯಿತು. ನಾವು ಯಾವ ಸ್ಕೂಲ್ ಸೆಲೆಕ್ಟ್ ಮಾಡಿದ್ವಿ ಅಂದರೆ NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶೇಷಾದ್ರಿಪುರಂ. ತುಂಬ ಚೆನ್ನಾಗಿದೆ ಸ್ಕೂಲು. ನಾವು ಕಂಪೇರ್ ಮಾಡಿದ್ರೆ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿ ಕೇಳಿದ್ವಿ ಸುಮಾರು ಜನಕ್ಕೆ. ಸೊ ಎಲ್ಲರ ಒಪಿನಿಯನ್ ಬಂದು ಆ ಸ್ಕೂಲ್ ಚೆನ್ನಾಗಿದೆ ಅಂತ. ಹಾಗೆ ನನ್ನ ಫ್ರೆಂಡ್ ಮಗಳು ಕೂಡ ಅಲ್ಲೇ ಓದ್ತಾ ಇರೋದು. ಅವ್ರು ಕೂಡ ಅವ್ರ ಹಸ್ಬೆಂಡ್ ಕೂಡ ಸಿಕ್ಕಿದ್ರು ಲಾಸ್ಟ್ ಟೈಮ್ ಹೋದಾಗ. ಅವರು ಕೂಡ ಅದನ್ನೇ ಹೇಳಿದ್ರು ತುಂಬ ಚೆನ್ನಾಗಿದೆ ಹಾಗೆ ಹೇಗೆ ಅಂತ. ಸೊ ಮಕ್ಕಳಿಗೆ ಚೆನ್ನಾಗಿ ಓದಿಸೋದು ನನ್ನ ಹಸ್ಬೆಂಡ್ ಅಂತೂ ಯಾವಾಗಲೂ ಅದನ್ನೇ ಹೇಳೋದು, ನಾವಂತರೂ ಓದಿಲ್ಲ, ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು, ಅದು ಎಷ್ಟಾದರೂ ಖರ್ಚಾಗಲಿ ಅಂತ. ಆ್ಯಂಡ್ ಈ ಸ್ಕೂಲ್ ಬಂದು ಸ್ವಲ್ಪ ಫೀಸು ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ದುಡ್ಡು ಎಷ್ಟಾದರೂ ಆಗಲಿ ಅವ್ರು ಓದೋದು ಮುಖ್ಯ ಅಂತ ನಾವು ಇದಕ್ಕೆ ಬಂದು ಜಾಯಿನ್ ಮಾಡಿಸಿದ್ವಿ. ಆ್ಯಂಡ್ ಇನ್ನೊಂದಂದರೆ ಮಕ್ಕಳು ಎಲ್ಲೇ ಇದ್ದರೂ ಓದ್ತಾರೆ, ಯಾವ ಸ್ಕೂಲಾದರೂ ಓದ್ತಾರೆ. ಈ ಸ್ಕೂಲು ಆ ಸ್ಕೂಲು ಅಂತ ಅಲ್ಲ, ಆ ಸ್ಕೂಲು ಅವರಿಗೆ ಹೆಚ್ಚಾಗಿರುತ್ತೆ. ಸೊ ಅದರಲ್ಲಿ ನಾವು ಯಾವುದು ಬೆಸ್ಟು ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸ್ಕೂಲು ಗ್ರೌಂಡು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಬಸ್ ಫೆಸಿಲಿಟೀಸ್ ಏನು ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ದೀವಿ. ಬಸ್ಸಲ್ಲಿ ಕಳಿಸೋದಾದರೆ ನನಗೆ ಮನೆಯಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಗಾಡಿ ಮಾಡೋದಾದರೆ ಅವನಿಗೆ ಸ್ಕೂಲ್ ಹತ್ರ ಬಂದು ಇಳಿಯೋಕ್ಕೆ ಅವ್ನಿಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದೊಂದು ಆಪ್ಷನ್ನ ಇಟ್ಟು ನೆಕ್ಸ್ಟಿಗೆ ಜಾಯಿನ್ ಮಾಡಿದ್ವಿ. ಆ್ಯಂಡ್ ಇವಾಗ ನಾನು ಸಮ್ಮರ್ ಹಾಲಿಡೇಸಿಗೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಷ್ಟರೊಳಗೆ ಅವನಿಗೆ ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಹೋಗೋಣ ಅಂತ. ಯಾಕಂದರೆ ಆಮೇಲೆ ಸ್ಕೂಲಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತಲ್ವ. ಸೊ 1ರಿಂದ 10th ಇಲ್ಲೇ ಇದೆ, ಯಾವುದೇ ರಗಳೆ ಇಲ್ಲ ಅಲ್ಲಿ ಸೇರಿಸ್ಬೇಕು. 6th 7th 8th ಚೇಂಜ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಫೈನಲ್ಲಾಗಿ ಇಲ್ಲಿಗೆ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀವಿ. ಇನ್ನು ಓದೋದು ಬಿಡೋದು ಮಕ್ಕಳಿಗೆ ಬಿಟ್ಟಿದ್ದು. ಈಗ CBSE ಸಿಲೆಬಸ್ ಅಂತ ಬುಕ್ಸು ಯೂನಿಫಾರ್ಮ್ಗಳಿಗೆಲ್ಲ ಸಪ್ರೇಟ್ ಫೀಸ್ಗಳು. ನೋಡೋಣ ಮುಂದೆಲ್ಲ ಏನಾಗುತ್ತೆ, ಹೇಗೆಲ್ಲ ಓದ್ತಾನೆ, ಎಷ್ಟೆಲ್ಲ ಸ್ಕೋರ್ ಮಾಡ್ತಾನೆ ಅಂತ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಂಜೆ ನೋಡಿದ್ರೆ ನಮ್ಮ ಮನೆಯಲ್ಲಿ ಬೇಸಿಗೆಯಲ್ಲಿ ಅರಳಿದ ಪ್ರತಿಭೆ ಇದು ನಿಮ್ಮೂರ ಕಡೆಯಲ್ಲೂ ಆಗ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಮ್ಮೂರಲ್ಲಂತೂ ಈ ಮಕ್ಕಳದು ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಈ ಥರ ದೇವ್ರು ಮಾಡ್ಕೊಳೋದು ದೊಡ್ಡವ್ರು ಮಾಡ್ತಾರಲ್ಲ ಆ ಥರ ಮಾಡ್ಕೊತಾ ಇದ್ದಾರೆ. ಸೊ ಇದು ಒಂಥರ ಚೆನ್ನಾಗಿರುತ್ತೆ ಅವ್ರ ಆಟದ ಲೈಫು. ಇವಾಗ ನಾನು ಮಶ್ರೂಮ್ ಪೆಪ್ಪರ್ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನು ಸೋಂಪು, 1 ಸ್ಪೂನ್ ಜೀರಿಗೆ, 3 ಲವಂಗ, ಚಕ್ಕೆ ಪೀಸು, ಹಾಗೆ ಕಾಳು ಮೆಣಸನ್ನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಪೌಡರ್ ಮಾಡಿ ಇಟ್ಕೊತೀನಿ. ಇದನ್ನು ಈಗ ಸೈಡಲ್ಲಿ ಎತ್ತಿಟ್ಟು ಅದೇ ಪ್ಯಾನ್ಗೆ ಆಯಿಲ್ ಹಾಕಿ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ನಾವು ಅಲ್ಲಿ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ವಲ್ಲ ನೋಡಿ ಹಾಕ್ಕೊಳ್ಬೇಕು ಖಾರಕ್ಕೆ. ಇದಾದಮೇಲೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೆಕ್ಸ್ಟು 1 ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 200 ಗ್ರಾಮ್ ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನೀರು ಹಾಕ್ಕೊಳ್ಳೋದೇನು ಬೇಡ, ಅದೇ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲಿ ಚೆನ್ನಾಗಿ ಬೇಯುತ್ತೆ. ಮಶ್ರೂಮ್ ಕೂಡ ಬೇಗನೆ ಬೆಂದ್ಬಿಡುತ್ತೆ, ಇದನ್ನು ಜಾಸ್ತಿ ಹೊತ್ತು ಕುಕ್ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಒಂದು ಸಲ ನೀಟಾಗಿ ತಿರುಗಿ ಹಾಕ್ಕೊಂಡು ಇವಾಗ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಗೆ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ರುಚಿಗೆ ಉಪ್ಪು ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಬೇಕು. ನಂತರ
ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇನ್ನೂ ಒಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಪೆಪ್ಪರ್ ಮಸಾಲ ರೆಡಿ ಆಗುತ್ತೆ. ಸೊ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ. ತುಂಬ ದಿವಸ ಆಗಿತ್ತು ನಾನು ಕುಕ್ಕಿಂಗ್ನ ಯಾವ ಥರ ಅಡುಗೆದು ವ್ಲಾಗ್ ಕೂಡ ಮಾಡಿರಲಿಲ್ಲ. ಸೊ ಇದು ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆ ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಕುಕ್ ಮಾಡ್ತಾ ಇರೋದು ಮಶ್ರೂಮು. ಇದಾದಮೇಲೆ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಸ್ಯಾರಿನ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು ಸೆಮಿ ಮೈಸೂರು ಕ್ರೇಪ್ ಸ್ಯಾರಿ. ಇದು ಜಸ್ಟ್ 850 ರುಪೀಸ್ಗೆ ತುಂಬಾ ಒಳ್ಳೆ ರಿಚ್ ಲುಕ್ ಕೊಡ್ತಾ ಇದೆ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ID-ನ ಮೆನ್ಷನ್ ಮಾಡಿರ್ತೀನಿ. ಅವರು ನನಗೆ ಕೊಲಾಬ್ ಮಾಡೋಕ್ಕೆ ಹೇಳಿದರು. ಸೊ ಹಾಗಾಗಿ ಇದು ನನ್ನ ಫಸ್ಟ್ ಕೊಲಾಬ್ ಅಂತ ಹೇಳ್ಬೋದು. ಸ್ಯಾರಿ ಅಂತೂ ತುಂಬಾ ಸಕ್ಕತ್ತಾಗಿದೆ ಇವ್ರ ಪೇಜಲ್ಲಿ. ನೀವು ಕೂಡ ನಿಮ್ಗೆ ಇಷ್ಟ ಆಗಿರೋ ಸ್ಯಾರಿನ ಬುಕ್ ಮಾಡ್ಕೊಳ್ಬೋದು. ಇದೆಲ್ಲ ನನ್ನದು ಪ್ರೊಸೆಸ್ ಎಲ್ಲ ಮುಗಿಸ್ಬಿಟ್ಟು ನಾನು ಆರಾಮಾಗಿ ಇವಾಗ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತವ್ರ ಮನೆಗೆ ಹೋಗೋ ಖುಷಿ ತುಂಬ ಸಲ ನಾನು ಹೇಳಿದ್ದೀನಿ. ರಜೆಗೆ ಸಮ್ಮರ್ಗೆ ಅಂತ ಈ ಸಲ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತುಂಬಾ ಪ್ಲ್ಯಾನ್ಸ್ಗಳಿದೆ, ಏನೆಲ್ಲ ಪ್ಲ್ಯಾನ್ಸ್ ಇದೆ ಹಾಗೆ ಏನೆಲ್ಲ ನಾನು ಅಲ್ಲೆಲ್ಲ ಮಾಡ್ತೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಒಂದು ಪುಟ್ಟ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡ್ಕೊಳ್ಬೋದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್. ಹಾಗೆ ಸಾಗರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ವೆದರ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಈ ವೆದರಲ್ಲಿ. ನಮ್ಮೂರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.